ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಬಾರೋ. ಚೆನ್ನೈಯಲ್ಲಿ ನಡೆದಿರೋ ವಿಷಯದ ಬಗ್ಗೆ ಮಾತಾಡಬೇಕು ಅಂದೆ. ಯಾವ ವಿಷಯನಮ್ಮ? ನಿನಗೆ ಗೊತ್ತಿಲ್ವಾ? ಅಮ್ಮ, ಅಂದ್ರೆ ಅದು ನೀನು ಉತ್ತರ ಹೇಳಬೇಕಾಗಿರೋದು ನಮ್ಗಲ್ಲ, ಅವ್ರಿಗೆ. ಯಾರಿಗೆ? ಪೊಲೀಸ್ನವ್ರಿಗೆ. ಪೊಲೀಸ್ರಿಗ? ಹೌದು, ನಿನಗೋಸ್ಕರ ಚೆನ್ನೈಯಿಂದ ಪೊಲೀಸ್ ಅವ್ರು ಬಂದಿದ್ದಾರೆ. ಅಲ್ಲೋಡು, ಅಲ್ಲಿದ್ದಾರೆ. ಗುರುತಿಡಿದ್ಯಾ? ಅಂದ್ರೆ ಸರ್, ಅದು ನಮ್ಮ ಮಗ ಬಂದ್ಮೇಲೆ ವಿಷಯ ಏನು ಅಂತ ಹೇಳ್ತೀನಿ ಅಂತ ಅಂದ್ರಲ್ಲ, ಇವಾಗ ಹೇಳಿ ಸರ್. ಹೇಳ್ತೀನಮ್ಮ, ಅದಕ್ಕೆ ತಾನೇ ಬಂದಿರೋದು. ನೀವು ಸ್ಟೇ ಮಾಡಿದ ಹೋಟ್ಲ್ನಲ್ಲಿ ಒಂದು ಮರ್ಡರ್ ನಡೆದಿದೆ. ಒಂದು 25 years பொண்ணு ಮರ್ಡರ್ಡ್. ಅಲ್ಲ ಸರ್, ಆ ಮರ್ಡರ್ನ ನಮ್ಮ ಶ್ರೀಕರ್ ಏನಾದ್ರು ಮಾಡ್ದ ಅಂತ ಹೇಳ್ತಿದ್ದೀರಾ? ಇವರೇ ಆಗಿದ್ರೆ ಇಷ್ಟೊತ್ತು ಡಿಸ್ಕಷನ್ ಯಾಕಯ್ಯ? ಅರೆಸ್ಟ್ ಮಾಡಿಬಿಡ್ತಿದ್ದೆ. ಪಾರಂಗ ಸರ್, ಆ ಮರ್ಡರ್ ಯಾರು ಮಾಡಿದಾರೋ, ಯಾಕೆ ಮಾಡಿದಾರೋ, ಯಾರು ಮಾಡ್ತಿದಾರೋ ತಿಳ್ಕೊಳ್ಳೋದಕ್ಕೆ ನಮ್ಮ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡ್ತಿದ್ದಾರೆ. ಪುರಿದಾ? ಆ ಹೋಟ್ಲ್ನಲ್ಲಿ ನೀವು ಕೂಡ ಸ್ಟೇ ಮಾಡಿದ್ದಕ್ಕೇನೆ ಎನ್ಕ್ವೈರಿಗೋಸ್ಕರ ನಾನೇ ಬಂದಿದ್ದೀನಿ. ನೀವಿದ್ದಾಗ ಯಾರನ್ನಾದ್ರೂ ಅನುಮಾನವಾಗಿ ನೋಡಿದ್ರಾ? ಛೇ, ನೋ ಸರ್. ನಾನು ಆಫೀಸ್ ವರ್ಕ್ ಮೇಲೆ ಬಂದಿದ್ದಕ್ಕೆ ಆ ಕೆಲಸದಲ್ಲೇ ಇರ್ತಿದ್ದೆ. ನನಗೆ ಯಾರ ಮೇಲೂ ಅನುಮಾನ ಬರಲಿಲ್ಲ ಸರ್. ಹಾಗೆ ಯಾರು ಕಾಣಿಸ್ಲಿಲ್ಲ ಕೂಡ. ಹೋಟೆಲಲ್ಲಿ ಸ್ಟೇ ಮಾಡಿದ್ದು ಎಲ್ಲರಿಗೂ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಏನಾದರೂ ಎಮರ್ಜೆನ್ಸಿ ಇಂಟ್ರಾಗೇಷನ್ ಇದ್ರೆ ಕರಿತೀವಿ. ನೀವು ತಪ್ಪದೆ ಚೆನ್ನೈಗೆ ಬರಬೇಕು, ಸರಿನಾ? ಓಕೆ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಸರಿ, ನಾನು ಹೊರಡ್ತೀನಿ. ಅಯ್ಯೋ ದೇವ್ರೆ, ನನ್ನ ಮದುವೆ ವಿಷಯ ಗೊತ್ತಾಯ್ತೇನೋ ಅಂತ ಅನ್ಕೊಂಡೆ. ಥ್ಯಾಂಕ್ ಗಾಡ್. ಮನಸ್ಸಲ್ಲಿ ಏನೋ ಅನ್ಕೋತಿದ್ಯಲ್ಲ, ಯಾಕೆ ಬಾ ಮೈದಾ? ಅಯ್ಯೋ, ಏನಿಲ್ಲ. இந்த பேட்ச்ல ಆ பொண்ணு இல்லையே. ಮತ್ತೆ ಯಾಕೆ ಬರ್ತಿದಾರೋ? ತಂಬಿ, ನಿಮ್ ಫ್ಯಾಮಿಲಿಲಿ ಎಲ್ಲರೂ ಇದ್ದಾರೆ. ಅಮ್ಮ, ಒಂದು ಪೊಂಡಾಟಿ ಹೆಂಗೆ?
அந்த பொண்ணு நல்லா இருக்கா? நல்லா இருக்காங்க சார். அது ಸರಿ ತಂಬೆ ಕೂಪಿಡು ಪಾಕ್ಲಾ. SI ಅವರು ಏನ್ ಕೇಳ್ತಿದ್ದಾರೆ ಬಾಮೈದ? ನನಗೆ ಬೈಗಳ ತರ ಕೇಳಿಸ್ತಿದ್ಯಲ್ಲ. ತಂಬೆ கூப்பிடு அங்களே. சார் ஒரு நிமிஷம். வணக்கம் சார். ஆமாம் சார், ஒரு என்கொயரியில் பெங்களூரில் இருக்கேன். சார் ஓகே சார். சீக்கிரமே வந்துடுறேன் சார். ரைட் சார், ஓகே சார். தம்பி அப்புறம் நான் இப்போ கிளம்பணும். அந்த பொண்ணை கேட்டதா சொல்லு, ಬರ್ತೀನಿ. ಈ ಮಧ್ಯೆ ನಮ್ಮವನು ಚೆನ್ನೈಲಿ ತುಂಬ ಓಡಾಡ್ತಿದ್ದಾನೆ ಅಲ್ವಾ? 4 ತಮಿಳ್ ಪದ ಗೊತ್ತಿರೋ ಹಾಗಿದೆ. ಹೌದು, ತಮಿಳಲ್ಲೇನೋ ಕೇಳಿದ್ರಲ್ಲ, ಏನು ಬಾಮೈದ ಅದು? ಅಯ್ಯೋ ಅದು ಎನ್ಕ್ವೈರಿ ಕರೆದಾಗ ಬರಲಿಲ್ಲ ಅಂದರೆ ನಿನ್ನ ಮೇಲೆ ಅನುಮಾನ ಬರುತ್ತೆ ಅಂತ ವಾರ್ನಿಂಗ್ ಕೊಟ್ಟರು ಅಷ್ಟೇ. ಓಹ್, ಇಷ್ಟೇನಾ? ನಾನು ಇನ್ನೂ ಏನೋ ಅನ್ಕೊಂಡೆ. ಒಟ್ನಲ್ಲಿ ಯಾವತ್ತೂ ಇಲ್ಲೇ ಇರೋದು ಪೊಲೀಸ್ನವರು ನಮ್ಮನೆವರೆಗೂ ಬರೋ ಹಾಗೆ ಮಾಡಿದೆ. ಅದು ಕೂಡ ಬೇರೆ ಸ್ಟೇಟ್ ಅವರು. ಇಂಥ ವಿಷಯ ಹೊರಗಡೆ ಗೊತ್ತಾದ್ರೆ ಅವಮಾನ ಆಗಲ್ವಾ? ಮನೆ ಮರ್ಯಾದೆನ ಉಳಿಸ್ತೀಯ ಅಂತ ಅತ್ತೆ ಕನ್ಸ್ ಕಾಣ್ತಿದ್ದಾರೆ. ಕೆಡ್ಸೋ ಹಾಗೆ ಕಾಣಿಸ್ತಿದ್ಯಾ? ಸಾಕು, ನಿಲ್ಲಿಸ್ತೀರಾ? ಪ್ರತಿ ಸಣ್ಣ ವಿಷಯಕ್ಕೂ ಶ್ರೀಕರ್ನ ಅನುಮಾನಿಸೋ ಕೆಲಸನೇ ಆಗೋಯ್ತು ನಿಮ್ದು. ವಿಷಯ ಏನು ಅಂತ ತಿಳ್ಕೊಳ್ದೆ ಎಲ್ಲರೂ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ. ಮಾತಾಡೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ತಾತ, ನೀವು ಒಂದು ವಿಷಯನ ಗಮನಿಸಿದ್ರೋ ಇಲ್ವೋ? ಶ್ರೀಕರ್ ಮಾವ ಮನೆಗ್ ಬಂದಾಗಿಂದ ತುಂಬಾ ಭಯ ಪಟ್ಟ. ಹೌದು, ನಾನು ಗಮನಿಸ್ದೆ. ಏನೋ ತಪ್ಪು ಮಾಡಿರೋರು ಬೆವರೋ ಹಾಗೆ ಮುಖ ಎಲ್ಲ ಬೆವರ್ತಾ ಇತ್ತು. ನನ್ನ ಮಗ ಯಾವ ತಪ್ಪು ಮಾಡೋದಿಲ್ಲ. ಇನ್ನು ನೀವು ಹೊರಡಿ. ಬಾಮೈದ, ಏನೋ ಹೊಸ ರೀತಿಯ ಸೆಂಟ್ ವಾಸನೆ ಬರ್ತಿದ್ಯಲ್ಲ, ಹೊಸ ಮದುಮಗನ ಹತ್ರ ಬಂದ ಹಾಗೆ. ಹೇಳು ಬಾಮೈದ, ಹೇಳು. ಪೃಥ್ವಿರಾಜ್, ಇನ್ ಸಾಕು, ಎಲ್ಲರೂ ಹೋಗಿ. ಪೊಲೀಸ್ ಅವ್ರು ನೋಡಿ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಇರು ಕಂದ, ಕುಡಿಯೋಕ್ ನೀರು ತಗೊಂಬರ್ತೀನಿ. ಅವನಿ ಇರು. ಎಲ್ಲಿಗೆ? ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಯಾಕೆ? ನಿನ್ಗೋಸ್ಕರ ಬರ್ತಾನೆ ಅನ್ನಿಸ್ತಿದೆ. ಬರಲ್ಲ ಬಿಡಕ್ಕ, ಸ್ವಲ್ಪ ಹೊತ್ತು ಕಾಯೋಣ. ತಗೋ, ಹಿಡ್ಕೋ, ಕುಡಿ. ಅವನಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಹೇಗಾದ್ರೂ ಹೋಗ್ಬೇಕು. ಏನು ಯೋಚನೆ ಮಾಡ್ತಿದ್ಯೋ? ನಾನು ಹೋಗ್ತೀನಮ್ಮ. ಎಲ್ಲಿಗೆ? ನನ್ನ ಫ್ರೆಂಡ್ಸ್ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಿಂತ್ಕೋ. ನೀನ್ ಎಲ್ಲಿ ಹೋಗೋದಕ್ಕೂ ನಾನು ಬಿಡೋದಿಲ್ಲ. ಅಮ್ಮ, ಅದು ನೀನು ಮಾಡೋ ಕೆಲಸದಲ್ಲೂ ನೀನಿಡೋ ಪ್ರತಿ ಹೆಜ್ಜೆಯಲ್ಲೂ ಈ ಮನೆಯವರು ತಪ್ಪು ಹುಡುಕ್ತಾ ಇದ್ದಾರೆ. ತಪ್ಪು ಅವ್ರದ್ದು ಮಾತ್ರ ಅಂತ ನಾನು ಹೇಳಲ್ಲ. ಯಾಕೆ ಅಂದ್ರೆ ಅವ್ರು ಎಲ್ಲರೂ ಹಾಗೆ ಮಾತಾಡೋದಕ್ಕೆ ಅವಕಾಶ ಕಲ್ಪಿಸ್ತಿರೋದು ನೀನೇ. ಈ ರಾತ್ರಿ ಹೊತ್ತಲ್ಲಿ ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಫ್ರೆಂಡ್ಸ್ನ ಬೆಳಗ್ಗೆ ಮೀಟ್ ಮಾಡಬಹುದು.
ಒಳಗಡೆ ಹೋಗು. ಅಮ್ಮ ಆದ್ರೆ ನಾನು ಹೋಗ್ಬೇಕಮ್ಮ. ಮನೆಯವ್ರಿಗೆ ನಾನು ಉತ್ತರ ಹೇಳಕ್ಕಾಗ್ದೇ ಇರೋ ಅಂತ ಕಷ್ಟದ ಪರಿಸ್ಥಿತಿಲಿ ನನ್ನನ್ನ ಬಿಡ್ಬೇಡ. ಬೆಳಗ್ಗೆನೆ ಬಂದ್ಬಿಡ್ತೀನಮ್ಮ. ಇವತ್ತು ರಾತ್ರಿ ನಿನ್ ಮನೇಲಿ ಇಲ್ಲ ಅಂದ್ರೆ ಬೆಳಗ್ಗೆ ಆಗೋಷ್ಟ್ರಲ್ಲಿ ನಮ್ಮನ್ನ ಸೂಜಿ ತಗೊಂಡ್ ಚುಚ್ಚೋ ಹಾಗೆ ಮಾತಾಡ್ತಾರ ಕಣೋ. ಒಬ್ರು ನಮ್ ಕಡೆ ಬೆರಳೆತ್ತಿ ತೋರಿಸ್ಬಾರ್ದು. ಆದ್ರೂ ಈ ನಡುವೆ ನಿನ್ನ ಟೈಮಿಂಗ್ಸ್ ಆಗ್ಲಿ ಆಫೀಸ್ ವಿಷಯದಲ್ಲಾಗ್ಲಿ ನಿನ್ನ ಕಾನ್ಸಂಟ್ರೇಷನ್ನಲ್ಲಿ ಬೇರೆ ತರ ಕಾಣಿಸ್ತಿದೆ. ಏನ್ ನಡೀತಿದೆ ಇಲ್ಲಿ? ಆಗೋದಕ್ಕೆ ಏನಿದೆಯಮ್ಮ? ಈ ಸಮಯದಲ್ಲಿ ನೀನ್ ಹೊರಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಷ್ಟೇ. ಒಳಗಡೆ ಹೋಗು. ಇದು ನನ್ನ ಆರ್ಡರ್ ಅನ್ಕೊಂಡ್ರು ಪರವಾಗಿಲ್ಲ, ಹೋಗು. ಹೊರಗಡೆ ಏನೋ ನಿಂತ ಹಾಗಾಯ್ತಲ್ವಾ? ಆಟೋನ ಕಾರಾ? ಅವ್ರು ಬಂದ್ರೇನೋ. ಭಾವ, ಸುಜಿ ನನ್ನ ಬಂಗಾರ. ಏಯ್ ಸುಜಿ ನನ್ನ ಹೆಂಡತಿ, ಬಾಗಿಲು ತೆಗಿ, ಬಾಗಿಲು ತೆಗಿ. ಅಕ್ಕ ಈಗೇನ್ ಮಾಡೋಣ ಅಕ್ಕ? ಏಯ್ ಸುಜಿ, 3 ದಿನದವರೆಗೂ ಬರಲ್ಲ ಅಂತ ಹೇಳಿ ಊರಿಗೆ ಹೋಗಿದ್ದವನು ಹೀಗೆ ಸಡನ್ ಆಗಿ ಬರ್ತಾನಂತ ಅನ್ಕೊಂಡಿರ್ಲಿಲ್ಲ. ಅಕ್ಕ ಈಗೇನ್ ಮಾಡೋಣ ಅಕ್ಕ? ಇವಾಗ ನಿನ್ನ ನೋಡ್ದ ಅಂದ್ರೆ ಆ ಸುರೇಂದ್ರಂಗ್ ಹೇಳ್ಬಿಡ್ತಾನೆ. ಅವನಿ ಇಲ್ವಾ? ಬಂಗಾರ, ಬಂಗಾರ, ನೀನು ಗಂಡ ಬಂದಿದ್ದೀನಿ, ಬಾಗಿಲು ತೆಗಿಯಮ್ಮ. ಇವಳು ಪೂರ್ತಿ ನಿದ್ರೆಯಲ್ಲಿರೋ ಥರ ಇದ್ದಾಳೆ. ಆದರೂ ನಾನು ಎಷ್ಟು ಸರಿ ಬಾಗಿಲು ಹೊಡ್ಕೊಂಡು ಒಳಗಡೆ ಹೋಗಿಲ್ಲ. ಹಾಂ ನರಸಿಂಹ, ಮುಂದುವರ್ಸು. ಏಯ್ ಸುಜಿ, ಎಲ್ಲಿದೆಯಾ ನೀನು? ಅಕ್ಕ ಒಳಗಡೆಗೆ ಬಂದ್ಬಿಟ್ರು ಅಕ್ಕ.
ಈಗೇನ್ ಮಾಡೋಣ? ಇರು. ರೇ ಹೆಂಡ್ತಿ, ಗಂಡ ಬಂದಿದ್ದನ್ ಕಣೆ, ಸಡನ್ ಸರ್ಪ್ರೈಸ್. ಭಾವ ಆ ರೂಮ್ ಕಡೆಗೆ ಹೋಗ್ತಿದ್ದಾರೆ. ಮಂಚ ಎಲ್ಲ ಡೆಕೋರೇಟ್ ಆಗಿದೆ. ಅದನ್ನ ನೋಡಿ ಅನುಮಾನ ಪಟ್ರೆ ಏನು ಉತ್ತರ ಕೊಡೋಣ ಅಕ್ಕ? ಸುಜಿ, ನಾನು ಮನೇಲಿಲ್ದಾಗ ಈ ಸೆಟಪ್ ಎಲ್ಲ ಏನು? ಅವಾಗ ಯಾವಾಗಲೂ ನಾನು ಮೊದಲನೇ ರಾತ್ರಿಲಿ ನೋಡಿದ್ದೆ, ಮತ್ತು ಈಗಲೇ ನೋಡ್ತಾ ಇರೋದು. ಈ ಮನೇಲಿ ಏನು ನಡೀತಾ ಇದೆ? ಸುಜಾತ, 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 ಎಲ್ಲಿದೆಯೇ? ಕುಡ್ದಿದ್ದೆಲ್ಲ ಇಳಿದೋಯ್ತು. ಸುಜಾತ, ಎಲ್ಲಿದೆಯೇ? ಅಕ್ಕ, ನಿನ್ನ ಬಗ್ಗೆ ನಾನು ಏನೇನೋ ಅನ್ಕೊಂಡಿದ್ದೆ. ನಾನಿಲ್ದೇ ಇರುವಾಗ ಫಸ್ಟ್ ಏಡ್ ಸೆಟಪ್ ಏನೇ? ಇವತ್ತು ನನ್ನ ಕೈಯಲ್ಲಿ ಅಷ್ಟೇ ನೀನು. ಅಕ್ಕ, ಈಗೇನ್ ಮಾಡೋಣ ಅಕ್ಕ? ನೀನಿಲ್ಲೇ ಇರು, ನಾನೀಗಲೇ ಬರ್ತೀನಿ. ಶಾಕ್ ಮೇಲೆ ಶಾಕ್ ಯಾಕೆ ನನಗೆ? ಈ ಹೂವೇನು, ಈ ಸೀರೆ ಏನು, ಕೈಯಲ್ಲಿ ಆ ಹಾಲ್ ಗ್ಲಾಸ್ ಏನು, ಅಲ್ಲಿ ಶೋಭನದ ಸೆಟಪ್ ಏನು? ಮೌನವಾಗಿದ್ರೆ ನನಗೆ ಬೇರೆ ಬೇರೆ ಅನುಮಾನಗಳು ಬರುತ್ತೆ. ಮಾತಾಡು. ನೀವು ಬರ್ತೀರಾ ಅಂತ ನನ್ಗನ್ನಿಸ್ತು ರೀ. ನಾನು ಬರ್ತೀನಿ ಅಂತ ಅನ್ಸಿದ್ರೆ ಮಾತ್ರ ಅಲ್ಲಿ ಅಷ್ಟೊಂದು ಡೆಕೋರೇಷನ್ ಯಾಕೆ? ನಾನೇನಾದರೂ ಹೊಸ ಮದುಮಗನ? ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ. ನನ್ನ ಕಿವಿಗೆ ಹೂವಿಡಬೇಕು ಅಂತ ಪ್ರಯತ್ನ ಮಾಡಬೇಡ. ನೀನಿಷ್ಟು ಕಲರ್ಫುಲ್ ಆಗಿ ಯಾಕೆ ರೆಡಿ ಆಗಿದೆಯಾ ಹೇಳೋ? ಮೌನವಾಗಿದ್ದರೆ ಅನುಮಾನಗಳು ಬರುತ್ತೆ ಅಂತ ಹೇಳಿದೆ ಅಲ್ವಾ? ಮೊದಲನೇ ರಾತ್ರಿಗೆ ರೆಡಿ ಆಗಿರೋ ಹಾಗೆ ಯಾಕೆ ರೆಡಿ ಆಗಿದೆಯಾ ಹೇಳು? ಅದು ಅದು ಯಾಕೆಂದ್ರೆ ಇವತ್ತು ನಮ್ಮ ಮದುವೆ ದಿನ. ಅದಕ್ಕೆ. ಮದುವೆ ದಿನನಾ? ನನ್ಗೆ ಯಾಕೋ ನೆನಪೇ ಇಲ್ವೇ? ನೀನ್ ಯಾವತ್ತು ಏನ್ ನೆನ್ಪಿಟ್ಕೊಂಡಿದ್ಯಾ ಹೇಳು? ಹಾಗಿದ್ದಾಗ ನನಗೆ ಫೋನ್ ಮಾಡಿ ವಿಷಯ ಹೇಳಿ ಕರೆಸ್ಬೇಕಿತ್ತು ಅಲ್ವಾ? ಅದು ಬರ್ತೀಯಾ ಅಂತ ಮನ್ಸಿಗೆ ಅನ್ನಿಸ್ತು, ಅದಕ್ಕೆ ಮಾಡಲಿಲ್ಲ. ನಾನು ಮೂರ್ಖ ಆದರೂ ನನ್ನ ಮೇಲೆ ನಿನಗಿರೋ ಪ್ರೀತಿ ಇನ್ನೂ ಸತ್ತಿಲ್ಲ. ಥ್ಯಾಂಕ್ ಯು ಬಂಗಾರ. ಇನ್ನು ಲೇಟ್ ಯಾಕೆ? ರೂಮ್ಗೆ ಹೋಗೋಣ ನಡಿ.
ಭಾವನ್ ನೆರಳು ಕೂಡ ನೀನ್ ಸಹಿಸ್ಕೊಳ್ಳಲ್ಲ. ನಾನ್ ಭಾವನ್ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಮನ್ಸನ್ ಸಾಯಿಸ್ಕೊಂಡ್ ಹತ್ರ ಅದೆ. ನೀನು ದೇವತೆ ಅಕ್ಕ.